ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರ್ಮಾ ಗರಂ ಗರಿಗರಿಯಾಗಿರುವಂಥ ಜವ್ವಾರ್ ಮಸಾಲ್ ದೋಸಾ. ಇದಕ್ಕೆ ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಡ ಬಂಧುಗಳೇ. ಬಿಸಿ ಬಿಸಿದ್ರಲ್ಲಿ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸಾಕು ಬಂಧುಗಳೇ, ಸಖತ್ತಾಗಿರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಜೋಳದ ಹಿಟ್ಟಂತೂ ಇದ್ದೇ ಇರುತ್ತೆ. ಅದರಿಂದನೇ ನಾವು ಮಾಡ್ತಾ ಇದ್ವಿ. ಬೇರೆ ಯಾವ ಹಿಟ್ಟನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ. ಪೇಪರ್ ಅಷ್ಟು ತೆಳ್ಳಗಾಗುತ್ತೆ, ಅಷ್ಟೇ ಕ್ರಿಸ್ಪಿ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿದೆ. ಇದಕ್ಕೆ ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಡ ಬಂಧುಗಳೇ. ಬಿಸಿ ಬಿಸಿದ್ರಲ್ಲಿ 1 ಸ್ಪೂನ್ ತುಪ್ಪ ಇಲ್ಲ ಬೆಣ್ಣೆ, ಅದು ಬೆಣ್ಣೆ ತುಪ್ಪ ಇಲ್ಲಂದ್ರೂ ಕೂಡ ನಾವು ಹಾಗೆ ಕೂಡ ತಿನ್ಬೋದು. ಸಖತ್ತಾಗಿದೆ ಬಂಧುಗಳೇ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ರೆ ಖಂಡಿತ ಮಾಡೇ ಮಾಡ್ತೀರಾ. ಯಾಕಂತಂದ್ರೆ ಯಾವುದೇ ರೀತಿಯ ದುಬಾರಿ ಬೆಲೆಯ ಇಲ್ಲಿ ಸಾಮಾನನ್ನು ಯಾವುದನ್ನು ಯೂಸ್ ಮಾಡಿಲ್ಲ. ನಮ್ಮ ಕೈಗೆಟುಕುವ ದರದಲ್ಲಿಯ ಸಾಮಗ್ರಿಯನ್ನು ಹಾಕಿ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಲೈಕ್ ಕೊಡೋದಕ್ಕೆ ನಿಮಗೆ ದುಡ್ಡೇನೂ ಖರ್ಚಾಗೋದಿಲ್ಲ. ನೀವು ಲೈಕ್ ಕೊಟ್ರಿ ಅಂದರೆ ನಮಗೂ ಕೂಡ ಸಂತೋಷ ಆಗುತ್ತೆ. ನಾವು ಮಾಡ್ತಿರುವಂಥ ವಿಡಿಯೋ ತುಂಬ ಜನರಿಗೆ ತಲುಪ್ತಾ ಇದೆ ಅಂತ ಅರ್ಥ ಆಗುತ್ತೆ ಬಂಧುಗಳೇ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಇಲ್ಲಿ ಚಿಕ್ಕ ಕಪ್ಪಿನಿಂದ 2 ಕಪ್ಪಿನಷ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಜೋಳದ ಹಿಟ್ಟು ಹಾಕೊಂಡೆ ಬಂಧುಗಳೇ. ಅದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ, 2 ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಬಂಧುಗಳೇ. 1 ಸ್ಪೂನಷ್ಟು ಕಾಳು ಮೆಣಸನ್ನ ತರಿಯಾಗಿ ಕುಟ್ಟಿ ಹಾಕೋತಾ ಇದ್ದೀನಿ ಬಂಧುಗಳೇ. ಸ್ವಲ್ಪ ದಪ್ಪಗೆ ಕುಟ್ಕೊಂಡು ಹಾಕೊಳ್ಳಿ. ಹಾಗೆ ನೋಡ್ರಿ, 1/4 ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು, 1 8ರಿಂದ 10 ಕರಿಬೇವಿನ ಎಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದು, ಹಾಗೆ ಒಂದಿಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ ಬಂಧುಗಳೇ, 1/4 ಬೌಲ್ನಷ್ಟು ಕೊತ್ತಂಬರಿ, 1/4 ಬೌಲ್ನಷ್ಟು ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು, 1 ಕಪ್ಪಿನಷ್ಟು ಟೊಮೆಟೊ ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು, 1 ಕ್ಯಾರೆಟನ್ನು ಸಿಪ್ಪೆ ತೆಗೆದು ತುರ್ಕೊಂಡಿದ್ದು, ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ರುಚಿಗನುಸಾರ ಉಪ್ಪು, ಕಲ್ಲುಪ್ಪು ಬಂಧುಗಳೇ. ಇಲ್ಲೇ 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನನ್ನ ಕ್ವಾಂಟಿಟಿಗೆ ಅನುಸಾರವಾಗಿ. ಇದಕ್ಕೆ ನಾವು ಚಟ್ನಿ, ಪಲ್ಯ, ಸಾಂಬಾರು ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಉಪ್ಪು, ಖಾರ ಎಲ್ಲನೂ ಬಾಯಿ ತುಂಬ ಆಗ್ಬೇಕು ಬಂಧುಗಳೇ. ಸಖತ್ತಾಗಿರುತ್ತೆ ಟೇಸ್ಟು. ನೀವು ಇದ್ರ ಜೊತೆಗೆ ಬೇಕು ಅಂದ್ರೆ ಚಟ್ನಿ ಮಾಡ್ಕೋಬಹುದು, ಮಾಡಲೇಬಾರ್ದು ಅಂತ ಏನು ಕಂಡೀಷನ್ ಇಲ್ಲ. ಆದರೆ ಅದರ ಅವಶ್ಯಕತೆ ಇಲ್ಲ ಬಂಧುಗಳೇ. ಎಲ್ಲಾನು ಇದರಲ್ಲಿ ಹಾಕಿರ್ತೀವಲ್ವ, ಸಖತ್ ಟೇಸ್ಟ್ ಇರುತ್ತೆ. ಇವಾಗ ಚಟ್ನಿ ಮಾಡ್ಲಿಕ್ಕೆ ಕೂಡ ಟೈಮ್ ಇರಲ್ಲ ವರ್ಕ್ ಮಾಡೋರಿಗೆ, ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ, ಅಂಥವ್ರಿಗೆಲ್ಲ ಚಟ್ನಿ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ಅಂಥವ್ರು ಹಾಗೆ ಕೂಡ ತಿನ್ಬೋದು ಬಂಧುಗಳೇ. ಇವಾಗ ನೋಡ್ರಿ, ಇದನ್ನು ಚೆನ್ನಾಗಿ ಮೊದಲಿಗೆ ಹಾಗೆ ಮಿಕ್ಸ್ ಮಾಡಿಕೊಂಡು 4 ಕಪ್ಪಿನಷ್ಟು ನೀರು ಹಾಕಿದೆ. ಇದಕ್ಕೆ ಕರೆಕ್ಟಾಗಿ ನಾ ಎಷ್ಟು ನೀರು ಹಾಕಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ ಬಂಧುಗಳೇ. ಯಾಕಂತಂದರೆ ಬಿಗಿನರ್ಸ್, ಬ್ಯಾಚಲರ್ಸ್ಗೆ ಎಷ್ಟು ನೀರು ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ನಾವು ಅಂದಾಜಾಗಿ ಹೇಳಿದರೆ ಅರ್ಥ ಆಗಲ್ಲ ಬಂಧುಗಳೇ. ಹಾಗಾಗಿ ನಾನು ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ 4 ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ, ಗಟ್ಟಿಗಿದೆ. ಇನ್ನು 2 ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಟೋಟಲ್ ಆಗಿ ನಾನು 6 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಈ ಹದದಲ್ಲಿ ಇರಬೇಕು ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ದೋಸೆ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಆಯಿತು ಬಂಧುಗಳೇ. ಬ್ಯಾಟರ್ ಮಾಡೋದು ಹೇಗಂತ ಅರ್ಥ ಆಯ್ತಲ್ವಾ. ಇವಾಗ ನೋಡ್ರಿ, ಗ್ಯಾಸ್ ಹಚ್ಚಿಬಿಟ್ಟು ದೋಸೆ ಹಂಚನ್ನು ಇಟ್ಕೊತಾ ಇದ್ದೀನಿ. ದೋಸೆ ಹಂಚು ಇಟ್ಕೋಬೇಕಾದ್ರೆ ಒಂದು ಗಮನ ಇರಲಿ, ದೋಸೆ ಹಂಚಿಗೆ ಅಂಚಿ ಇರಬೇಕು. ಅಂಚಿ ಇರಲಾರ ದೋಸೆ ಹಿಟ್ಟು ಅಂದರೆ ಹಿಟ್ಟು ಹೊರಗಡೆಗೆ ಬರುತ್ತೆ. ಹಾಗಾಗಿ ಅಂಚಿರುವ ದೋಸೆಯನ್ನು ಇಟ್ಕೊಳ್ಳಿ. ಈಗ ದೋಸೆ ಹಂಚು ಬಿಸಿಯಾಗಿದೆ. ಅದಕ್ಕೆ ಎಣ್ಣೆಯನ್ನು ಹಚ್ಚಲಿಕ್ಕೆ ಸ್ವಲ್ಪ ಉದ್ದಿರುವ ಈರುಳ್ಳಿಯನ್ನು ತಗೊಂಡು ಸಿಪ್ಪಿ ತೆಗೆದು ಸ್ವಲ್ಪ ತುಂಬಿನ ಹತ್ರ ಕಟ್ ಮಾಡಿರಿ. ಕಟ್ ಮಾಡಿ ಎಣ್ಣೆ ಒಳಗೆ ಸ್ವಲ್ಪ ಲೈಟಾಗಿ ಅದ್ದಿ ಹಿಂಗೆ ಹಂಚಿಗೆ ತಿಕ್ಕ್ರಿ. ಹಿಂಗೆ ನಾವು ಈರುಳ್ಳಿಯಿಂದ ಹಂಚಿಗೆ ತಿಕ್ಕೋದ್ರಿಂದ ದೋಸೆ ಟೇಸ್ಟ್ ಚೆನ್ನಾಗಿರ್ತೈತೆ, ಕಲರ್ ಕೂಡ ಭಾಳ ಚಂದ ಬರ್ತೈತೆ ರೀ. ಸ್ವಲ್ಪ ನೀರು ಚಲ್ರಿ, ಹಂಚಿನ ಮೇಲೆ ಚಲ್ಲಿ ಟಿಶ್ಯೂ ಪೇಪರ್ನಿಂದ ಒರೆಸ್ಕೊರಿ. ಹಸಿ ಅಂಶ ಎಲ್ಲ ಹೋಗ್ಲಿರಿ, ಅದು ಕಂಪ್ಲೀಟಾಗಿ ಹಸಿ ಹೋಗ್ಲಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ. ಸಪ್ಪದ ಒಂದ್ಸಾರಿ ಟ್ರೈ ಮಾಡಿರಿ. ಈಗ ಹಂಚು ಚಲೋತ್ನಾಗ ಬಿಸಿ ಆಗಲಿ ರೀ. ಈ ಬಿಸಿ ಆಗಿರುವ ಹಂಚಿನೊಳಗೆ ಬ್ಯಾಟ್ರನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊರಿ. ನಾವು ಪ್ರತಿ ಸಾರಿ ದೋಸೆ ಮಾಡುವಾಗ ಬ್ಯಾಟ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರೆ, ಮತ್ತು ಮಿಕ್ಸ್ ಮಾಡೇ ಹಾಕೋಬೇಕ್ರಿ. ಈಗ 1 ಸೌಟ್ ಹಿಟ್ಟು ತೊಗೋರಿ, ಹಿಂಗೆ ಚಲ್ರಿ. ಅದ್ರ ಮೇಲೆ ಹೆಂಗೆ ಹಾಕ್ಬೇಕನ್ನೋದು ನೋಡ್ಕೊರಿ. ಆರಾಮಾಗಿ ಹಾಕ್ಬೋದ್ರಿ, ಏನೂ ಕಷ್ಟ ಇಲ್ರಿ ದೋಸೆ ಮಾಡೋದು. ಭಾಳ ಜನ ಅಂತಾರೆ ದೋಸೆ ಮಾಡೋದು ಭಾಳ ಕಷ್ಟ ಅಂತ. ಏನನ್ನ ಕಷ್ಟ ಐತನ್ರಿ ಇದ್ರೊಳಗೆ. ಆರಾಮಾಗಿ ಆಟ ಆಡು ಹುಡುಗರು ಆಟ ಆಡ್ಕೊಂತಾನೆ ಮಾಡ್ಬೋದ್ರಿ. ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ರೀ. ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ.
ನೀವು ಅರ್ಧಂಬರ್ಧ ವಿಡಿಯೋ ನೋಡಿ ಅರ್ಧಂಬರ್ಧ ತಿಳ್ಕೊಂಡ್ರೆ ಮಾಡೋಕ್ಕಾಗೋದಿಲ್ಲ ರೀ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿರಿ, ಮೊದಲಿನಿಂದ ಎಂಡ್ವರೆಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಆರಾಮಾಗಿ ಮಾಡ್ತೀರಿ. ಈಗ ಇದ್ರೊಳಗೆ ನೋಡಿರಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆಟು ಇಟ್ಟು ತಿರುಗಿಸ್ಕೊಂತ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕ್ರಿ. ಇನ್ನು ನಾವು ನಡಕ ಇಟ್ಟು ಒಂದೇ ಡೈರೆಕ್ಷನ್ ಒಳಗೆ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ರೀ ನಡಕ ಅಷ್ಟ ಕೆಂಪಾಗತ್ರೆ ಸುತ್ತೆಲ್ಲ ಎಡ್ಜಿಸ್ ಎಲ್ಲ ಆಗಂಗಿಲ್ಲ ರೀ. ನಾವು ಹಿಂಗೆ ಆಟು ಇಟ್ಟು ತಿರುಗಿಸ್ಕೊಂತ ಫ್ರೈ ಮಾಡಿದ್ರೆ ನೋಡ್ರಿ ನಮ್ಮ ಫುಲ್ ದೋಸೆ ಕಂಪ್ಲೀಟ್ ಹೊಂಬಣ್ಣ ಬರ್ತೈತ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಮಡಿಸಿ ತೋರಿಸಿದ್ದೀನಿ ನಿಮಗೆ ನಾನು. ಈಗ ಅರ್ಧ ಮಡಿಸಿ ತೋರಿಸ್ಬಿಡ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಬಂದೈತಂತ. ವಾವ್ ನೋಡ್ರಿ, ನಮ್ಮ ದಂಡಿ ಕೂಡ ಎಷ್ಟು ಬ್ರೌನ್ ಕಲರ್ ಬಂದೈತ್ರಿ, ಸಖತ್ತಾಗಿರ್ತೈತ್ರಿ. ಇದಕ್ಕೆ ಉದ್ದಿನ ಬೇಳೆ ಹಾಕಿಲ್ರಿ, ಅವಲಕ್ಕಿ ಮೊಸರು ಏನೂ ಹಾಕಿಲ್ರಿ. ನಾವು ಜೋಳದ ಹಿಟ್ಟು ಒಂದು ಸ್ವಲ್ಪ ರವೆ ಹಾಕಿವಿ ನೋಡಿ ಅಷ್ಟೇ ರೀ, ಮತ್ತೇನು ಇಲ್ರಿ. ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಹಾಕ್ಬೇಕು ಅನ್ನೋದು ಆರಾಮಾಗಿ ನೋಡ್ಕೋರಿ. ಇಲ್ಲಿ ನೋಡ್ರಿ ಈಜಿಯಾಗಿ ಒಂದು ಚೌಟ್ ಹಿಟ್ಟು ತೊಗೊಂಡು ಹಾಕೊಂತ ಬಂದುಬಿಡ್ರಿ. ಈಗ ನಾವು ಫಾಸ್ಟಾಗಿ ಹಾಕೋ ಮುಂದಾಗ ಒಂದೊಂದು ಸಲ ಗ್ಯಾಸ್ ಒಲಿ ಮೇಲೆ ಹಿಟ್ಟು ಚೆಲ್ತತ್ರಿ. ಅದನ್ನು ಒಂದು ವೇಸ್ಟ್ ಅರ್ಬಿ ತೊಗೊರಿ ಹಿಂಗೆ ಒರೆಸ್ಬಿಡ್ರಿ. ನೀವು ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಈಗ ನಾನು ಮಾಡೋ ಮುಂದಾಗ ರೆಸಿಪಿ ಜೊತೆಗೆ ಒಂದೊಂದು ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ ರೀ. ಅವು ಸಣ್ಣ ಟಿಪ್ಸ ಭಾಳ ಉಪಯುಕ್ತ ಆಗ್ತಾವ್ರಿ, ಫಾಲೋ ಮಾಡಿರಿ. ಈಗ ಹಂಗೆ ಬಿಟ್ವಿ ಅಂದ್ರೆ ಒಣಗಿ ಬಿಡ್ತೈತ್ರಿ. ಅದು ಒಣಗಿದ್ರಂದ್ರೆ ಜಲ್ದಿ ನಮ್ಗೆ ಕ್ಲೀನ್ ಆಗೋದಿಲ್ಲ ರೀ. ಹಿಂಗೆ ಬಿದ್ದ ತಕ್ಷಣ ನಾವು ಒಂದು ವೇಸ್ಟ್ ಅರ್ಬಿ ತೊಗೊಂಡು ಒರೆಸ್ಬಿಟ್ವಿ ಅಂದ್ರೆ ನಮ್ದು ಒಲಿ ನೀಟಾಗಿ ಕ್ಲೀನಾಗಿ ಕಾಣ್ತೈತ್ರಿ. ಇವಾಗ ನೋಡ್ರಿ ಏನೇನ ಗಲೀಜು ಕಾಣಕತ್ತನ್ರಿ, ಹಿಟ್ಟು ಬಿದ್ದಿತ್ರಿ, ಅದು ಒರೆಸ್ಬಿಟ್ಟಿನ್ರಿ, ನೀಟಾಗಿ ಕ್ಲೀನ್ ಆಯ್ತದಲ್ರಿ. ಹಿಂಗೆ ಅವಾಗಿಂದ ಅವಾಗ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕ್ರಿ. ನಾವು ಮಾಡ್ಬೇಕಾದ್ರೆ ಆಗ್ತಿರ್ತಾವ್ರಿ ಅವಾಗ ಏನಾರು ಹಿಂಗೆ ಬೀಳ್ತಿರ್ತಾವು. ಇಲ್ಲಿ ನೋಡ್ರಿ ಅವಾವ್ ನೋಡ್ರಿ ನಾನೀಗ 3 ಮೂಲಿ ಮಡ್ಚ್ಕೊಂಡಿನಿ ರೀ, ಸಖತ್ತಾಗೈತ್ರಿ. ನೀವು ಹೆಂಗೆ ಬೇಕಂಗೆ ಮಾಡ್ಕೋಬೋದ್ರಿ. ಇದನ್ನು ಎಣ್ಣೆ ಇರ್ಲಾರ್ದು ಕೂಡ ಮಾಡ್ಕೋಬೋದ್ರೆ ಇದಕ್ಕೆ ಎಣ್ಣೆ ಹಾಕಿಲ್ಲ ನೋಡ್ರಿ, ನಾನು ಹಂಗನ ಮಾಡ್ಕೊಂಡಿನಿ ರೀ. ನೀವು ಡಯಟ್ ಮಾಡೋರು ಐಲೆಸ್ ಬೇಕು ಅನ್ನೋರು ನೀವು ಎಣ್ಣೆ ಇಲ್ದ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗಿರ್ತೈತ್ರ. ಇದು 2ಕ್ಕಿಂತ ಕ್ರಿಸ್ಪಿ ಆಗೈತ್ರಿ ಇದು ಭಾಳ. ನೋಡ್ರಿ ವಾವ್ ಎಷ್ಟು ಗರಿ ಆಗಿರ್ತೈತೆ ಅಂದ್ರೆ ನನಗೆ ಇವಾಗ ಬಾಯಾಗ ನೀರು ಬರಾಕತ್ತಾವ್ರಿ. ನೋಡ್ರಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತಿ. ಇವಾಗ ಫುಲ್ಗ ನೀ ತೋರ್ಸಾಕತ್ತಿ ನೋಡ್ರಿ ನಾನು ಇವಾಗ ಎಷ್ಟು ದೊಡ್ಡ ದೋಸೆ, ಪೇಪರ್ನಷ್ಟು ತೆಳ್ಳಗಿರುವಂಥ ದೋಸೆ, ಗರಿ ಕ್ರಿಸ್ಪಿ ಆಗಿರುವಂಥ ದೋಸೆ ಬಂದಗಳೇ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸೌಂಡ್ ಕೇಳ್ರಿ. ನೋಡ್ರಿ ಪೀಸ್ ಪುಡಿ ನೋಡ್ರಿ ಎಷ್ಟು ಸಖತ್ತಾಗೈತ್ರಿ ನಮ್ಮ ದೋಸೆ. ನೋಡಿದ್ರದಲ್ರಿ ಹೆಂಗೆ ಮಾಡ್ಬೇಕಂತ ಹೇಳಿ ಅರ್ಥ ಆಯ್ತದಲ್ರಿ. ಒಂದು ಸಾರಿ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ನಿಮಗೇನಾದರೂ ಇನ್ನು ಬೇರೆ ರೆಸಿಪಿ ಹೊಸ ರೆಸಿಪಿ ಬೇಕು ಅಂದರೆ ರೆಸಿಪಿ ಕಮೆಂಟ್ ಮಾಡಿರಿ. ಯಾವ ರೆಸಿಪಿ ಬೇಕು ಅನ್ನೋದನ್ನು ಅದನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನೋಡ್ರಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ನಾವು ಇದನ್ನು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ ಬಂಧುಗಳೇ. ಬೆಣ್ಣೆ, ತುಪ್ಪ, ಮೊಸರು ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ತಿನ್ನಿರಿ ಬಂಧುಗಳೇ, ಸಖತ್ತಾಗಿರುತ್ತೆ. 3 ಇಲ್ವಾ ಹಾಗೇನ ತಿನ್ನಿರಿ ಬಂಧುಗಳೇ, ತುಂಬ ಅಂದರೆ ರುಚಿಯಾಗಿರುತ್ತೆ. ನಾವು ಟೊಮೆಟೊ, ಈರುಳ್ಳಿ, ಮಸಾಲೆ, ಮೆಣಸು ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ತಿಂಡಿ ಬಂಧುಗಳೇ ನಾಲ್ಗೆಗೆ ಇಷ್ಟು ರುಚಿ ಕೊಡುತ್ತೆ ಅಂದರೆ ಆಹಾ ಸುಖ ಸಗ್ಗ ಬಂಧುಗಳೇ, ಪ್ರಪಂಚನೇ ಮರಿತೀವಿ ಬಂಧುಗಳೇ. ಇದನ್ನು ತಿಂತಾ ಇದ್ರೆ ಅಷ್ಟು ರುಚಿಯಾಗಿದೆ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.